ಹೇಳ್ಬೋದು. ಜೊತೆಗೆ ವಿದ್ಯಾಗಣಪತಿ ಅಥವಾ ಸಂಕಷ್ಟ ಗಣಪತಿ ಮಹಾಗಣಪತಿ ಅಂತಲೇ ಹೇಳ್ಬೋದು. ಗಣಪತಿ ಪ್ರತಿಷ್ಠಾಪನೆ ಹಾಗೂ ಪಂಚಮುಖ ಶಿವಲಿಂಗ ಅಂದರೆ ಶಿವನ 5 ಮುಖಗಳು: ಸದ್ಯೋಜಾತ, ಈಶಾನ, ತತ್ಪುರುಷಾಯ, ವಾಮದೇವ, ಅಘೋರ. ಈ ಅಂದರೆ ಪಂಚಭೂತಗಳ ಸಂಕೇತ. ಅದನ್ನು ಯಾರು ಸ್ಮರಣೆ ಮಾಡ್ತಾರೆ, ಪಠನೆ ಮಾಡ್ತಾರೆ, ಆರಾಧಿಸ್ತಾರೆ, ಅವರಿಗೆಲ್ಲ ದುರಿತ ದೋಷಗಳೆಲ್ಲ ಪರಿವಾರವಾಗಲಿ ಅಂತ ಎಲ್ಲ ದೇವತೆಗಳು ಆಗ್ರಹಿಸ್ತಾ ಇದ್ದಾರೆ. ಈ ಅಂಥ ಒಂದು ಪರಮ ಪುಣ್ಯವಾದ ಕೆಲಸವನ್ನು ನಮ್ಮ ಎಲೆ ಕೊಡಿಗೆಳೆ ಎಲ್ಲ ನಮ್ಮ ಗ್ರಾಮಸ್ಥರು, ನಾವು, ದಾನಿಗಳು, ನಮ್ಮ ಶಾಸಕರು, ಹಿತೈಷಿಗಳು ಎಲ್ಲರೂ ಸೇರಿ ಇವತ್ತು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಪುನರ್ನಿರ್ಮಾಣ ಅಂತ ಹೇಳ್ಬೋದು. ಯಾಕೆಂದರೆ 800 ವರ್ಷಗಳ ಇತಿಹಾಸ ಇತ್ತು. ಕಾಲಕ್ಕೆ ಹಿಂದೆ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡ್ಬಂದಿದ್ರು. ಬಟ್ ಕಳೆದ 45 ವರ್ಷಗಳ ಹಿಂದೆ 1981ನೇ ಇಸ್ವಿಯಲ್ಲಿ ಏಪ್ರಿಲ್ 22ನೇ ತಾರೀಕು ಕಿತ್ತಾಕಿರ್ತಕ್ಕಂಥ ಅಂದರೆ ಪಾಯನ ಹಾಕಿರ್ತಕ್ಕಂಥದ್ದು ಒಂದಿತ್ತು. ಬಟ್ ದೈವ ಸಂಕಲ್ಪ ಅಂತ ಕಾಣಿಸ್ತದೆ. ಅಂದಿನಿಂದ ಇಂದಿನವರೆಗೂ ಆಗಿರಲಿಲ್ಲ. ಇವತ್ತು ನಮ್ಮ ಕೊಡಗೇಳಿ ಗ್ರಾಮಸ್ಥರ ಎಲ್ಲರ ಸದ್ಭಕ್ತರ ಅಪೇಕ್ಷೆಯಂತೆ, ಸುತ್ತಮುತ್ತಲ ಗ್ರಾಮಸ್ಥರ ಅಪೇಕ್ಷೆಯಂತೆ, ದಾನಿಗಳ ಅಪೇಕ್ಷೆಯಂತೆ, ಗುರು ಹಿರಿಯರ ಆಶೀರ್ವಾದದಂತೆ ಇವತ್ತು ಅತ್ಯಂತ ಭವ್ಯವಾದ ಶಿಲಾ ಮಂಟಪ ಮತ್ತು ದೇವಸ್ಥಾನ ಅಂತ ಏನು ಹೇಳ್ತೀವಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಕಾರಣ ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ಈಗಿನ ಪೀಳಿಗೆಯ ಎಲ್ಲ ನಮ್ಮ ಸನ್ನಿಹಿತರು, ಕೊಡಗೇಳಿ ಗ್ರಾಮದ ಎಲ್ಲ ಹಿರಿಯರು, ಕಿರಿಯರು ಎಲ್ಲ ಪ್ರತಿಯೊಬ್ಬರ ಸಹಕಾರ ಇದೆ. ಅದು ಒಂದು ದಿಸೆಯಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು, ನಮ್ಮ ಯಡಿಯೂರಪ್ಪನವರು ಸಹಕಾರ ಸ್ವಲ್ಪ ಇದೆ ಆ ಭಾಗದಲ್ಲಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಒಂದು 25 ಲಕ್ಷ ಬಿಡುಗಡೆ ಮಾಡಿದರು. ಅದೇ ಸೋಮಶೇಖರ್ ಕೂಡ 25 ಲಕ್ಷವನ್ನು ಕೊಟ್ಟು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿರ್ತಕ್ಕಂಥದ್ದು ನಮಗೆಲ್ಲ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಅದೇ ಅನೇಕ ದಾನಿಗಳು ನಾವೆಲ್ಲ ದಾನ ಕೇಳಕ್ಕೆ ಹೋದಾಗ ಅಷ್ಟೇ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಗ್ರಾಮಸ್ಥರು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಕೂಡ ನಮ್ಮ ಯುವಕ ಮಿತ್ರರು, ನಮ್ಮ ಸಹಪಾಠಿಗಳು, ನಾವೆಲ್ಲರೂ ಒಂದು ಪ್ರತಿಯೊಂದು ಅವರದೇ ಆದ ಅಣುವಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಸಹಕಾರ ಕೊಟ್ಟಿದ್ದಾರೆ ಆ ದೇವಸ್ಥಾನಕ್ಕೆ. ಎಲ್ಲ ಯಾಕೆ ಅಂದರೆ ಯಾವತ್ತೂ ಆಗಬೇಕಾದ ದೇವಸ್ಥಾನ ಇವತ್ತು ಆಗ್ತಾ ಇದ್ದಂಥ ಭಾಳ ಸಂತೋಷದಿಂದ ಕಳೆದ ಒಂದು ತಿಂಗಳಿಂದ ಎಲ್ಲ ಮನೆ ಮಠ ಬಿಟ್ಟು ಪ್ರತಿಯೊಬ್ಬರು ತಿರುಗಿದ್ದಾರೆ. ಅದು ವಾರದಿಂದ ಅಂತ ಪೂಜಾ ಕಾರ್ಯಗಳು ಇವತ್ತೇನು ನೀವೆಲ್ಲ ನೋಡ್ಕೊಂಬಂದಿರ ಅದ್ಭುತವಾದ ಪೂಜಾ ಕಾರ್ಯಗಳು ನಡೆದರು. ನಮ್ಮ ಶಾಸ್ತ್ರಿಗಳಾದಂಥ ವಣ್ಣಪ್ಪ ಶಾಸ್ತ್ರಿಗಳು ಅದ್ಭುತವಾದ ಇವರು ಏನೋ ಪುರೋಹಿತರು ತಮ್ಮ ಸಹಪಾಠಿಗಳ ಜೊತೆಗೂಡಿ ಆಗಮಿಕ ಮುಕ್ತ ಪ್ರಕಾರ ಅದ್ಭುತವಾದ ಹಿಂದೂ ಧರ್ಮದ ಪ್ರಕಾರ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಗ್ರಾಮಕ್ಕೆ ಏನೋ ಯಾವತ್ತೋ ಒಂದು ಕೊರತೆ ಇತ್ತು, ಕಳೆಯೇ ಇರಲ್ಲ ನಮ್ಮ ಗ್ರಾಮಕ್ಕೆ. ಆ ದೇವಸ್ಥಾನ ಆಗದೆ ಹೋಗಿದ್ರೆ ಕಳೆಯೇ ಇರಲ್ಲ. ಇವತ್ತು ಕಳೆಯವನ್ನು ಬಂದಿರೋ ಕಾರಣ ನಮ್ಮ ಗ್ರಾಮಸ್ಥರು, ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ದಾನಿಗಳು ಎಲ್ಲರ ಮತ್ತು ಚುನಾಯಿತ ನಮ್ಮ ಪ್ರತಿನಿಧಿಗಳು ಯಡಿಯೂರಪ್ಪ ಇರ್ಬೋದು, ವಿಜೇಂದ್ರ ಇರ್ಬೋದು, ನಮ್ಮ ಶಾಸಕರಂತ ಎಷ್ಟು ಸೋಮಶೇಖರಗಳು ಎಲ್ಲರ ಸಹಕಾರದಿಂದ ಅವತ್ತು ಅದ್ಭುತವಾದ ಶಿಲಾ ದೇವಸ್ಥಾನವನ್ನು ನಿರ್ಮಾಣ ಆಗಿದೆ. ಭಾಳ ಸಂತೋಷ ನಮಗಂತೂ. ಇದು ಯಾಕೆಂದರೆ ನಾವೆಲ್ಲ ಎರಡಕ್ಕೂ ಸಾಕ್ಷಿ ಇದ್ದೀವಿ. ಇವತ್ತು ನಮ್ಮ ಪಾಲನೇತರ ಇರ್ಬೋದು, ನಾವಿರ್ಬೋದು, ನಾವಿಬ್ಬರು 81ನೇ ಇಸ್ವಿಯಲ್ಲೂ ಕೆಲಸ ಮಾಡಿದ್ದು, ಈಗಲೂ ಮಾಡಿದ್ದೆ. ಇನ್ನು ನಮ್ಮ ಯುವ ಮಿತ್ರರು ಎಲ್ಲ ಈಗಿನ ಸ್ವಲ್ಪ ಪೀಳಿಗೆ. ಆ 81ನೇ ಇಸ್ವಿ ದೇವಸ್ಥಾನ ಕಿಟ್ಟಾಗ ಈಯಪ್ಪ ನಾವು ಎಲ್ಲ ಹುಡುಗರು ಯುವಕರು ಕೆಲಸ ಮಾಡಿದ್ದು. ಆ ದೊಡ್ಡವರು ಅವಾಗೆಲ್ಲ ಭಾಳ ದೊಡ್ಡವರು ಇದ್ದರು. ಅವ್ರ ಜೊತೆ ಹುಡುಗಿ ಪಾಯ ಹಾಕೋದಕ್ಕೆ, ಆ ದೇವಸ್ಥಾನ ಕಿತ್ತಾಕೋದಕ್ಕೆ ಭಾಳ ಹೋರಾಟ ಮಾಡಿದ್ದು. ಅದು ಅವರೆಲ್ಲ ಹಿರಿಯರ ಇವತ್ತು ಸತ್ತು ಸ್ವರ್ಗದಲ್ಲಿದ್ದಾರೆ ಹಿರಿಯರು ನಮ್ಮೂರನ್ನ. ಅವರೆಲ್ಲ ಆಸೆ ಅವರು ಅಲ್ಲಿಂದನೇ ಆಶೀರ್ವಾದ ನಮಗೆಲ್ಲ ಮಾಡ್ತಾರೆ. ಬಸವಣ್ಣನ ದೇವಸ್ಥಾನ ಆಗಬೇಕು ಅಂತ ಭಾಳ ಜನ ಹಿರಿಯರು ಆಸೆ ಇತ್ತು. ಈ ಸಲ ಇವತ್ತು ಅವರೆಲ್ಲ ಆತ್ಮಿಕ ಶಾಂತಿ ಸಿಗಲಿ, ಅವರೆಲ್ಲ ಆಸೆ ಪೂರೈಸಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕೊಡಗೇಳಿ ಗ್ರಾಮದವರೆಲ್ಲರೂ ನಮ್ಮ ಯುವ ಮಿತ್ರರು, ಹಿರಿಯರಿಗೆ, ಕಿರಿಯರಿಗೆ ಎಲ್ಲ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.